ವರ್ಷಗಳಿಂದ ಪ್ರತಿಭಾವಂತ ಭರತನಾಟ್ಯ ಕಲಾವಿದೆ ಬಿ ಭಾನುಮತಿ ಕಳೆದ 50 ವರ್ಷಗಳಿಂದ ನೃತ್ಯ ಲೋಕದಲ್ಲಿ ತಮ್ಮ ಹೆಜ್ಜೆಯ ನಾದದಿಂದ ಕಲಾಭಿಮಾನಿಗಳನ್ನು ಭಾವಪರವಶರನ್ನಾಗಿ ಮಾಡಿದವರು. ಭಾರತಾದ್ಯಂತ ಕಲಾ ತಪಸ್ವಿನಿ ಪ್ರಶಸ್ತಿಯನ್ನ ಪಡೆದ ಇಬ್ಬರು ಭರತನಾಟ್ಯ ಕಲಾವಿದರಲ್ಲಿ ಭಾನುಮತಿಯವರು ಒಬ್ಬರು. ಕಬಡ್ಡಿ ಶಾರ್ಟ್ ಪುಟ್ ಆಟಗಾರ್ತಿಯಾಗಿದ್ದ ಭಾನುಮತಿಯವರು 2ರಲ್ಲೂ ಸಾಧನೆಯನ್ನ ಮಾಡಿದ್ರು. ಈ ಭಾನುಮತಿ ಇಂದಿನ ನಾಡ ಕಣ್ಮಣಿಗಳು ಕಾರ್ಯಕ್ರಮದಲ್ಲಿ. ಭಾನುಮತಿ ನೃತ್ಯ ಮಾಡಿದ್ರೆ ಭಾವಮೂರ್ತಿಯಾಗುತ್ತಾರೆ, ಅಭಿಮಾನಿಗಳು ಭಾವಪರವಶರಾಗ್ತಾರೆ. ಭಾನುಮತಿ ಅವರ ವೈಶಿಷ್ಟ್ಯತೆಯೇ ಹಾಗೆ. ಅದು ಆಂಜನೇಯನ ಪಾತ್ರವಿರಬಹುದು, ಶಬರಿಯಾಗಿರಬಹುದು, ದುರ್ಯೋಧನನಾಗಿರಬಹುದು, ತುಂಟ ಬಾಲಕೃಷ್ಣನಾಗಿರಬಹುದು. ಎಲ್ಲ ಪಾತ್ರಗಳಲ್ಲಿ ತಲ್ಲೀನರಾಗಿ ಪರಕಾಯ ಪ್ರವೇಶ ಮಾಡ್ತಾರೆ. ಅದನ್ನ ಕಂಡು ಮೂಕಸ್ಮಿತರಾಗುವ ಸರದಿ ನೋಡುಗರದ್ದು. ಅವಳು ಆ ಕಲೆಯನ್ನು ಫುಲ್ ಕಂಪ್ಲೀಟ್ ಆಗಿ ಗ್ರಹಿಸ್ಕೊಂಡಿದ್ದಾಳೆ. ಅದರದ್ದು ಪ್ರತಿಬಿಂಬ ಕಾಣಿಸುತ್ತದೆ. ಏನು ಮಾಡಿದ್ರು ಹೊರಗಡೆಯಿಂದ ಬರುತ್ತೆ. ಸೊ ಲಿಪ್ ಸರ್ವಿಸ್ ಅಂತೆ ಅದು ಇಲ್ಲ. ಅವಳು ಯಾವಾಗಲೂ ಅಷ್ಟೇ ಅರ್ಧಂಬರ್ಧ ಕೆಲಸ ಅಂತ ಯಾವತ್ತೂ ಇನ್ವಾಲ್ವ್ ಮಾಡೋದಿಲ್ಲ. ಸೊ ಇಟ್ ಕಮ್ಸ್ ಫ್ರಮ್ ವಿದಿನ್. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬರೀ ಕಲಿಯೋದೇ ಆಗೋಯ್ತು ಅವಳಿಗೆ. ಸೊ ಇಟ್ ವೆಂಟ್ ಇನ್ ವೆರಿ ಡೀಪ್, ತುಂಬ ಒಳಗೆ ಆಳವಾಗಿ ಹೋಗಿತ್ತು. ಮಾಡುವಾಗ ಎಲ್ಲ ಒಳಗಡೆ ಅವಳು ಶಬರಿ ಮಾಡಿದರೆ ಶಬರಿ ಆಗ್ಬಿಡ್ತಾಳೆ. ಅದೇ ಸಮಯದಲ್ಲಿ ಕೃಷ್ಣ ಮಾಡಿದ್ರೆ ಕೃಷ್ಣನೇ ಆಗ್ಬಿಡ್ತಾಳೆ. ಅವಾಗ 5 ವರ್ಷದ ಕೃಷ್ಣ ಆಗಲಿ 90 ವರ್ಷದ ಶಬರಿ ಆಗಲಿ ಆ ವ್ಯತ್ಯಾಸ ನಾವು ನೋಡುವಾಗ ಗೊತ್ತಾಗತ್ತೆ ಹೊರತು ಅವಳು ನೋಡುವಾಗ ಅದನ್ನು ಇದುವರೆಗೆ ದೇಶ ವಿದೇಶಗಳಲ್ಲಿ 2000ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನಗಳನ್ನ ನೀಡಿರುವ ಮಹತ್ ಸಾಧನೆ ಭಾನುಮತಿಯವರದ್ದು. ಇವರ ಪ್ರದರ್ಶನ ಇದೆ ಅಂದ್ರೆ ಜನಪ್ರಿಯ ವ್ಯಕ್ತಿಗಳು, ಗಣ್ಯರು ಎಲ್ಲರೂ ಕಾತರದಿಂದ ಕಾಯ್ತಿದ್ರು. ಅಂತ ಒಂದು ಯವನಿ ಕಾಲ್ ಮಾಡಿದ್ರು. ಅದು ಕ್ಲೋಸ್ ಆಡಿಯನ್ಸ್ ಅಲ್ಲಿ ಇತ್ತು. ಅದು ನೋಡಿದ್ರೆ ದಟ್ ಫೀಲಿಂಗ್ ಆಫ್ ದಟ್ ಹೋಲ್ ಥಿಯೇಟರ್ ನನ್ಗೆ ಚೇಂಜ್ ಆಯ್ತೇನೋ ಅಂತ ಅನಿಸ್ತು. ಒಂಥರ ಯು ಫೀಲ್ ಕ್ಲೆನ್ಸ್ಡ್ ಆಫ್ಟರ್ ವಾಚಿಂಗ್ ದಟ್ ಪ್ರೋಗ್ರಾಮ್. ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದ್ಸತಿ ರಾಗಿಗುಡ್ಡ ಅಲ್ಲಿ ಶಬರಿ ರೋಲ್ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಆಚೆ ಫುಲ್ ಮಳೆ ಬರ್ತಾ ಇದೆ, ಜನ ಎಲ್ಲ ಇದ್ದಾರೆ, ಒಂಥರ ಪಿನ್ ಡ್ರಾಪ್ ಸೈಲೆನ್ಸ್ ಆ್ಯಂಡ್ ಎವ್ರಿಬಡಿ ಈಸ್ ವಾಚಿಂಗ್ ಹರ್. ಆ ಥರ ಒಂಥರ ಶಿ ಹ್ಯಾಸ್ ದ ಪವರ್ ಟು get people and through emotions, and I think by nature she is a very emotional person. ಎಲ್ಲ ಕ್ಷೇತ್ರದವರನ್ನ ತಮ್ಮ ನೃತ್ಯದಿಂದ ಸೆಳೆಯುತ್ತಿದ್ರು. ಇವರ ನೃತ್ಯ ನೋಡಿದವರ ಮನಸ್ಸಿನಿಂದ ಎಂದೂ ಅಳಿಸಿ ಹೋಗಲು ಸಾಧ್ಯವಿಲ್ಲ. ಇದರಲ್ಲಿ ನನಗೆ ಮರೆಯಕ್ಕಾಗದೇ ಇರೋದು ಒಂದು ಇದು ಅಂಬ ಕಾಮಾಕ್ಷಿ ಅಂತ ಒಂದು ಭೈರವಿ ರಾಗದಲ್ಲಿ ನಮ್ಗೆ ಹೇಳ್ಕೊಟ್ರು. ಎಷ್ಟು ಒಂದು ಡಿಸ್ಕ್ರಿಪ್ಟಿವ್ ಪೀಸ್ ಇದ್ರೆ ಅದರಲ್ಲಿ ನಾವು ಒಂದು 3 ಜನ ನಾವು ಮಾಡಿದ್ವಿ, ನಮ್ಮ ಜೊತೆ ಕೊರಿಯೋಗ್ರಾಫ್ ಮಾಡಿದ್ರು. ಇಟ್ ಈಸ್ ಅನ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್, ಬಿಕಾಸ್ ದಟ್ ವಾಸ್ ದ ಫಸ್ಟ್ ಟೈಮ್ ವಿ ಫೆಲ್ಟ್ ಒಂಥರ ಏನೋ ಸ್ಪಿರಿಚುವಲ್ ಇದರಲ್ಲಿ ಏನೋ ಇದಿದೆ ಅಂತ, ಒಂಥರ ಆ ಗಾಡೆಸ್ ಮೇಲೆ ನಮಗೆ ಪ್ರೀತಿ ಬರೋ ಥರ ಹೇಳ್ಕೊಟ್ರು. ಅಷ್ಟು ಬ್ಯೂಟಿಫುಲ್ ಆಗಿ ಒಂದು ಸಾಂಗ್ ಇಟ್ಕೊಂಡು ಹೇಳ್ಕೊಟ್ರು. ಭಾನುಮತಿ ಅವರು ವೇದಿಕೆಯ ಮೇಲೆ ಕೇವಲ ನರ್ತಿಸೋದಿಲ್ಲ, ಅಲ್ಲಿ ಪಾತ್ರಕ್ಕೆ ಜೀವ ತುಂಬುತ್ತಾರೆ. ಅಭಿನಯ ಮತ್ತೆ ಗ್ರೂಪ್ ಕೊರಿಯೋಗ್ರಫಿ ಅವ್ರ ಸ್ಟ್ರೆಂತ್ ಅಂತ ಅನ್ಸುತ್ತೆ. ಅವ್ರ ಅಭಿನಯ ಅಲ್ಲಿ ಒಂದು ಪರ್ಸನ್ನ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಅವ್ರು ಹೆಂಗೆ ಬಿಹೇವ್ ಮಾಡ್ತಾ ಇದ್ರು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ಕೊಡ್ತಾರೆ.
ಒಂದು ಇದಿದೆ, ಜಯ ಜಾನಕಿ ರಮಣ ಅಂತ ರಾಮನ್ ಬಗ್ಗೆ. ಅದರಲ್ಲಿ ರಾಮ ಬಂದು ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಮಾಡಿದೆ. ಅದಕ್ಕೆ ಅವರು ರಾಮ ಯಾವಾಗಲೂ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಮಾಡ್ತಾ ಇರಲಿಲ್ಲ. ನಿನ್ ಕಷ್ಟ ಆಗಿದ್ಯಾ, ನಾನು ನಿನ್ನ ಜೊತೆ ಇದ್ದೀನಿ ಅಂತ. ತುಂಬಾ ಡಿಫ್ರೆನ್ಸ್ ಬರುತ್ತೆ ನೋಡಿ. 100 ಪದಗಳಲ್ಲಿ ಹೇಳುವುದನ್ನ ಒಂದು ನೋಟದಲ್ಲಿ ಹೇಳುವ ಕಲೆಗಾರಿಕೆಯಲ್ಲಿ ಇವರದು ವಿಶಿಷ್ಟ ಪ್ರಾವೀಣ್ಯತೆ. ಮುಖಭಾವದಿಂದಲೇ ಕಥೆಯನ್ನ ಹೇಳುವ ಚಾತುರ್ಯಮತಿ ಭಾನುಮತಿ. ನರ್ತಿಸುವಾಗ ತಲ್ಲೀನರಾಗಿ ನೋಡುಗರನ್ನು ಕಥಾಲೋಕಕ್ಕೆ ಕರೆದೊಯ್ಯುವುದು ಇವರ ಸ್ಪೆಷಾಲಿಟಿ. ಅವರ ಪರ್ಫಾರ್ಮೆನ್ಸಲ್ಲಿ ಆಡಿಯನ್ಸ್ ಜೊತೆ ರ್ಯಾಪೋ ಬಿಲ್ಡ್ಸ್ ಅಪ್ ವೆರಿ ಕ್ವಿಕ್ಲಿ. ಯಾವ ಅಭಿನಯ ಆದ್ರೂ ಟಕ್ಕಂತ ವಿ ಆರ್ ಏಬಲ್ ಟು ರಿಲೇಟ್ ಟು ದರ್ ಪರ್ಫಾರ್ಮೆನ್ಸ್ ಇಮಿಡಿಯೇಟ್ಲಿ. ಆ್ಯಂಡ್ ಅವರು ಯಾವ ಕ್ಯಾರೆಕ್ಟರ್ ಮಾಡಿದ್ರೆ ಇಮಿಡಿಯೇಟ್ಲಿ ಶಿ ಗೋಸ್ ಇನ್ ಟು ದಟ್ ಆ್ಯಂಡ್ ಶಿ ಬಿಕಮ್ಸ್ ದಟ್ ಕ್ಯಾರೆಕ್ಟರ್. ಇವರ ಅಭಿನಯವನ್ನ ನೋಡುವುದೇ ಒಂದು ಸೊಗಸು. ಭಾವಾಭಿನಯದಿಂದಲೇ ಎಲ್ಲರನ್ನೂ ತಮ್ಮ ವಶಕ್ಕೆ ತೆಗೆದುಕೊಳ್ಳೋ ಕಲೆಗಾರಿಕೆ ಎಲ್ಲರಿಗೂ ಸಿದ್ಧಿಸಿರೋದಿಲ್ಲ. ಇಡೀ ಪ್ರಪಂಚದಲ್ಲಿ ನೀವು ನೋಡಿದ್ರೆ ಅಭಿನಯ ಎಕ್ಸ್ಪೋನೆಂಟ್ ಅಂತ ಗೌರಿ ಅಮ್ಮಳ್ ಅಂತ ಒಬ್ಬರಿದ್ರು ಚೆನ್ನೈನಲ್ಲಿ. ಅವರಾದ್ಮೇಲೆ ಇವಾಗ ಬಂದಿರೋದು ಕಲಾನಿಧಿ ನಾರಾಯಣ್. ಇಲ್ಲಿ ಮೈಸೂರಲ್ಲಿ ವೆಂಕಟಲಕ್ಷ್ಮಮ್ಮ. ಇಡೀ ಒಂದು 3 ಲಕ್ಷ ಡಾನ್ಸರ್ಸ್ ಇರ್ಬೋದು, 3 ಜನ ಅಭಿನಯ ಅಂತ ಹೇಳ್ಕೊಡುವಾಗ. ಯಾಕೆಂದ್ರೆ ಅಭಿನಯ ಹೇಳ್ಕೊಡೋದು ಅಷ್ಟು ಕಷ್ಟ. ನರ್ತನದೊಂದಿಗೆ ಭಾವವನ್ನು ಸುಂದರವಾಗಿ ವ್ಯಕ್ತಪಡಿಸೋದು ಎಲ್ಲರಿಗೂ ಸಾಧ್ಯವಾಗಿಲ್ಲ. ಆದ್ರೆ ಭಾನುಮತಿ ತಮ್ಮ ಭಾವಾಭಿನಯಕ್ಕಾಗಿಯೇ ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಅಭಿನಯಿಸೋದು ಎಷ್ಟು ಕಷ್ಟವೋ ಅದನ್ನ ಕಲಿಸೋದು ಅದಕ್ಕಿಂತ ಕಷ್ಟ. ಅಭಿನಯಿಸೋದ್ರಲ್ಲಿ ಮತ್ತು ಅದನ್ನ ಕಲಿಸೋದ್ರಲ್ಲಿ ಭಾನುಮತಿ ಹೆಸರುವಾಸಿ. ಅಭಿನಯ ಕಲಿಯಕ್ಕೆ ಅಂತಾನೆ ನನ್ನ ಹತ್ರ ಬರ್ತಾರೆ. ಅಭಿನಯ ಹೇಳ್ಕೊಡಕ್ಕೆ ಅಂತ ನಾನು ಬೇಕಾದಷ್ಟು ಇದು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದೀನಿ. ಬೇರೆ ಬೇರೆ ಕಡೆ ಹೋಗಿ, ಮೈಸೂರಿಗೆ ಹೋಗಿ, ಟ್ರಿವಾಂಡ್ರಮ್, ಕೇರಳ ಹೋಗಿದ್ದೀನಿ, ಬಾಂಬೆ ಹೋಗಿದ್ದೀನಿ, ಅಹಮದಾಬಾದ್ ಹೋಗಿದ್ದೀನಿ. ಸೊ ಆ ಥರ ಕರೀತಾರೆ ನನ್ನನ್ನು ಅಭಿನಯಕ್ಕೋಸ್ಕರ. ಇಂದು ಈ ಕಾರಣಕ್ಕಾಗಿಯೇ ಇವರ ನೃತ್ಯ ತಂಡ ಜನಪ್ರಿಯವಾಗಿದೆ. ಇಂಗ್ಲೆಂಡ್, ಅಮೆರಿಕ ಮತ್ತಿತರ ದೇಶಗಳಿಗೆ ಭರತನಾಟ್ಯ ನೃತ್ಯ ತಂಡವನ್ನ ಮೊದಲು ಕರೆದುಕೊಂಡು ಹೋದ ಕೀರ್ತಿ ಇವರದ್ದು. ಹಾಗೆ ನೋಡಿದ್ರೆ ಭರತನಾಟ್ಯದಲ್ಲಿ ಗ್ರೂಪ್ ಕೋರಿಯೋಗ್ರಫಿಯನ್ನ ಭಾರತದಲ್ಲಿ ಮೊದಲು ಪ್ರಾರಂಭಿಸಿದವರೇ ಭಾನುಮತಿ. ಎಲ್ಲರೂ ಒಳ್ಳೆ ಆಗಕ್ಕಾಗಲ್ಲ. ಆವಾಗ ಭರತನಾಟ್ಯ ಬಿಟ್ಟು ಏನಾದರೂ ಏನೇನಾದರೂ ಮಾಡ್ತೀರಾ ಅಂತ ಕೇಳೋದು. ಅದು ಕೇಳಿದ ತಕ್ಷಣ ನನಗೆ ತುಂಬ ನೋವಾಯಿತು ಮೊದಲು. ಯಾಕೆಂದರೆ ಅದರ ಏನು ಸಚ್ ಎ ಬ್ಯೂಟಿಫುಲ್ ಡ್ಯಾನ್ಸ್ ಅನ್ನೋದು ನಮಗೆ ಗೊತ್ತಿರತ್ತಲ್ವ. ಅದನ್ನು ಹಾಗೆ ಹೇಳಿದ ತಕ್ಷಣ ನನಗೆ ನೋವಾಗಿ, ಯಾಕೆ ಹೀಗೆ ಕೇಳ್ತಾ ಇದ್ದಾರೆ, ಏನಾದರೂ ನಾವು ಹೊಸ್ತು ಮಾಡಬೇಕು, ನಾವು ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ. ಆ ಥರ ಇರುವಾಗ ಸರಿ ಇದರಲ್ಲಿ 5-6 ಜನನ ಸೇರಿಸಿ ಒಂದು ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿದ್ರೆ ಹೆಂಗಿರುತ್ತೆ, ಎಕ್ಸ್ಪೆರಿಮೆಂಟ್ ಥರ ಮಾಡಿದೆ. ಇದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಭರತನಾಟ್ಯವನ್ನ ಶಾಸ್ತ್ರಬದ್ಧವಾಗಿ ಎಲ್ಲ ಕಲಾವಿದರನ್ನ ಒಂದೇ ವೇದಿಕೆಯಲ್ಲಿ ತರುವುದು ಹೊಸ ಪ್ರಯತ್ನವಾಗಿತ್ತು. ನಂದು ಗ್ರೂಪ್ ಕೊರಿಯೋಗ್ರಫಿ, ಅದರಲ್ಲಿ ನನಗೆ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಇದು ಫೆಲೋಶಿಪ್, ಸೀನಿಯರ್ ಫೆಲೋಶಿಪ್ಪು ಕೊಟ್ಟರು. ಚೆನ್ನೈನಲ್ಲೂ ಹೋದಾಗ ನಮಗೆ 2-3 ಸತಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಅಲೈನ್ಸ್ ಮಾಡಿದಾಗ 2 ಸಲ 3 ಸಲ ಹೋಗಿದ್ದೀವಿ. 3 ಸಲನೂ ನಿಮ್ಮದೇ ಬೆಸ್ಟು ಅಂತ ಹೇಳಿದ್ರು. ಚೆನ್ನೈನಲ್ಲಿ ಹೆಸರು ತಗೊಳ್ಳೋದು ಸ್ವಲ್ಪ ಕಷ್ಟ, ಆದರೆ ಅಲ್ಲೂ ಹೇಳಿದ್ರು ಈ ಥರ ನಿಮ್ಮ ಗ್ರೂಪ್ ಥರ ಇನ್ನೊಂದು ಗ್ರೂಪ್ ಇಲ್ಲ ಅಂತ. ಭರತನಾಟ್ಯದ ಸೌಂದರ್ಯವನ್ನ ಜನರು ಹೆಚ್ಚು ಆಸ್ವಾದಿಸುವಂತೆ ಮಾಡಿದ್ರು. ಇಲ್ಲಿಂದ ಭಾನುಮತಿ ತಂಡ ಹಿಂದಕ್ಕೆ ತಿರುಗಿ ನೋಡಲಿಲ್ಲ. ಹಲವು ಪ್ರತಿಭಾವಂತ ನೃತ್ಯ ತಂಡಗಳ ಪ್ರದರ್ಶನಗಳ ನಡುವೆ ಕರ್ನಾಟಕದ ಭರತಾಂಜಲಿ ತಂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತಿತ್ತು. ಭಾನುಮತಿ ಹೊಸ ಹೊಸ ಪ್ರಯೋಗಗಳ ಬಗ್ಗೆ ಸದಾ ಯೋಚಿಸುವವರು. ಇದರಲ್ಲಿ ಒಂದು ಭಾವಗೀತೆಗಳಿಗೆ ನೃತ್ಯ ಸಂಯೋಜನೆ ಮಾಡಿತು. ಎಲ್ಲರೂ ಯಾಕೆ ಭಾವಗೀತೆಯಲ್ಲಿ ಅಷ್ಟೊಂದು ಭಾವ ಇರುವಾಗ ಯಾಕೆ ಮಾಡಲ್ಲ, ಅದರದ್ದು ಮ್ಯೂಸಿಕ್ ಲೈಟ್ ಆಗಿರುತ್ತೆ. ಸೊ ಲೈಟ್ ಮ್ಯೂಸಿಕ್ ನಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಮಾಡುವಾಗ ನಮಗೆ ಲೈಟ್ ಮ್ಯೂಸಿಕ್ ಇದ್ರೆ ಅದು ಹೊಂದಲ್ಲ ಅಂತ ಒಂದು
ಭಾವನೆ, ಅದನ್ನು ಒಂದು ಪ್ರಯೋಗ ಥರ ಮಾಡಿದ್ವಿ. ಅದು ಏನಾಯಿತು ಅಂದರೆ ತುಂಬಾ ಸಕ್ಸಸ್ಫುಲ್ ಆಗ್ಬಿಡ್ತದೆ. ಇಡೀ ಪ್ರೋಗ್ರಾಮ್ ಒಂದು 1 hour ಕಾಲ ಬೇರೆ ಬೇರೆ ಭಾವಗೀತೆಗಳನ್ನು ತಗೊಂಡು ಅದನ್ನು ನಾವು ಅದೇ ಡಾನ್ಸ್ ಭರತನಾಟ್ಯ ನಾವು ಬಿಡಲಿಲ್ಲ. ಇದೇ ರೀತಿ ಭಾರತದ 3 ನೃತ್ಯ ಪ್ರಕಾರಗಳಲ್ಲಿ 3 ಹೆಸರಾಂತ ಕಲಾವಿದರು ಒಟ್ಟಾಗಿ ನೃತ್ಯ ಪ್ರದರ್ಶನವನ್ನ ನೀಡಿದ್ರು. ಅದರಲ್ಲಿ ಭಾನುಮತಿ ಕೂಡ ಒಬ್ರು. ಇದು ಎಲ್ಲೆಡೆ ಸುದ್ದಿಯಾಯಿತು. ನಾನು, ಉಷಾದಕಾರ್ ಮತ್ತೆ ವೀಣಾಮೂರ್ತಿ 3 ಜನ ಸೇರಿ ಒಂದೇ ಸ್ಟೇಜಲ್ಲಿ ಒಂದೇ ಡಾನ್ಸ್ ಡ್ರಾಮಾನಲ್ಲಿ 3 ಆರ್ಟ್ ಫಾರ್ಮ್ಸ್ ಒಟ್ಟಿಗೆ ಮಾಡಿದ್ದೀವಿ. ಅವರು ಕಥಕಳಿನಲ್ಲಿ ಶಿವನಾಗಿ ಮಾಡಿದ್ರು, ನಾನು ಭರತನಾಟ್ಯದಲ್ಲಿ ಪಾರ್ವತಿಯಾಗಿ ಮಾಡಿದೆ, ಅವರು ಕೂಚಿಪುಡಿ ಮಾಡಿ ಗಂಗೆಯಾಗಿ ಮಾಡಿದ್ರು. ಸೊ ಗಂಗಾ ಗೌರಿ ವಿಲಾಸಂ ಅಂತ ಅದು ತುಂಬಾ ಚೆನ್ನಾಗಿತ್ತು ರಿಯಾಕ್ಷನ್. ದಟ್ ವಾಸ್ ದ ಫಸ್ಟ್. ಆ ಥರ ಯಾರೂ ಮಾಡಿರಲಿಲ್ಲ. ರ್ಯಾಪ್ ಅನ್ನ ಕೂಡ ಭರತನಾಟ್ಯಕ್ಕೆ ತಂದು ಯಶಸ್ವಿ ಪ್ರದರ್ಶನವನ್ನ ನೀಡಿದ್ರು.